ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ನೀವು ಸಾಮಾನ್ಯವಾಗಿ ಕೇಳಿರಬಹುದಾದಂತಹ ಒಂದು ವಿಷಯ. ಅದು ಬ್ರೈನ್ ಫೀವರ್. ಬ್ರೈನ್ ಫೀವರ್ ಅಂದರೆ ಏನು? ಇದು ಸುಮಾರು 80ನೇ ಇಸ್ವಿ, 1980 ಆ ಪೀರಿಯಡಲ್ಲಿ, 85 ಆ ಪೀರಿಯಡಲ್ಲಿ ಬ್ರೈನ್ ಫೀವರ್ ಅನ್ನೋದು ಬಹಳ ಕಾಮನ್ ಆಗಿತ್ತು. ಇದಕ್ಕೆ ಕಾರಣ ಹಲವಾರಿದೆ. ಬೇಸಿಕಲಿ ಇದನ್ನು ಮೆನಿಂಜೈಟಿಸ್ ಅಂತ ಕೂಡ ಕರಿತೀವಿ. ಎನ್ಕೆಫಲೈಟಿಸ್ ಅಂದರೆ ಬ್ರೈನ್ ಮ್ಯಾಟರ್, ಅದರದ್ದು ಇನ್ಫ್ಲಮೇಷನ್ ಆದರೆ ಎನ್ಕೆಫಲೈಟಿಸ್. ಅಥವಾ ಬ್ರೈನನ್ನು ಮತ್ತು ಸ್ಪೈನಲ್ ಕಾರ್ಡನ್ನು, ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಕವರ್ ಮಾಡಲಿಕ್ಕೆ ಮೆನಿಂಜಸ್ ಅಂತ ಇರುತ್ತೆ. ಅಂದರೆ ಒಂದು ಪೊರೆ ಇರುತ್ತೆ, ಒಂದು ರಕ್ಷಾ ಕವಚ ಥರ ಮೆಂಬ್ರೇನ್ ಇರುತ್ತೆ. ಅದು ಇನ್ಫ್ಲಮೇಷನ್ ಆದರೆ ಅದನ್ನು ಮೆನಿಂಜೈಟಿಸ್ ಅಂತ ಕರಿತೀವಿ. ಸೊ ಬ್ರೈನ್ ಫೀವರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೆನಿಂಜೈಟಿಸ್. ಓಕೆ, ಸೊ ಈ ಮೆನಿಂಜೈಟಿಸ್ಸು ಯಾರಿಗೆ ಬರುತ್ತೆ, ಹೇಗೆ ಬರುತ್ತೆ? ಮೆನಿಂಜೈಟಿಸ್ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು. ಚಿಕ್ಕ ಮಕ್ಕಳಿಗೆ ಬಂದರೆ ಸ್ವಲ್ಪ ಅಪಾಯ ಜಾಸ್ತಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಅದರ ರೋಗ ಲಕ್ಷಣ ಹೇಳಲಿಕ್ಕೆ ಅವುಗಳಿಗೆ ಗೊತ್ತಾಗಲ್ಲ. ದೊಡ್ಡವರಿಗೆ ಆದರೆ ನನಗೆ ಈ ಥರ ತಲೆ ಭಯಂಕರ ಸಿಡಿತಾ ಇದೆ ಅಂತೇಳಿ ಎಲ್ಲ ಹೇಳಲಿಕ್ಕೆ ಬರ್ತದಲ್ವ. ಬಟ್ ಇದು ಅಬಾಲ ವೃದ್ಧರಾಗಿ ಯಾರಿಗೆ ಬೇಕಾದ್ರೂ ಬರಬಹುದಾದಂತಹ ಕಾಯಿಲೆ. ಸೊ ಕಾರಣ ಯಾವುದು? ಇದನ್ನು ಉಂಟು ಮಾಡುವಂತಹ ರೋಗಾಣುಗಳು ಯಾವುವು? ರೋಗಾಣುಗಳು ವೈರಸ್ಗಳು ಇರಬಹುದು, ಬ್ಯಾಕ್ಟೀರಿಯಾಗಳು ಇರಬಹುದು, ಫಂಗಸ್ ಇರಬಹುದು, ಅಥವಾ ಪ್ಯಾರಾಸೈಟ್ಸ್ ಅಂದರೆ ಪರಾವಲಂಬಿತ ಜೀವಿ. ಪ್ಯಾರಾಸೈಟ್ ಅಂದರೆ. ಸೊ ಇದು ಯಾವುದಕ್ಕೆ ಬೇಕಾದರೂ ಆಗಿರ್ಬೋದು. ಇದರಲ್ಲಿ ಯಾವುದು ಕಾಮನೆಸ್ಟ್ ಅಂದರೆ ವೈರಸ್, ಆಮೇಲೆ ಫಾಲೋಡ್ ಬೈ ಬ್ಯಾಕ್ಟೀರಿಯಾ. ವೈರಸ್ಗಳು ಸಾಧಾರಣ ಮಟ್ಟಿಗೆ, ಈ ವೈರಸ್ಗಳು ಬೇರೆ ಬೇರೆ ಹೆಸರಿದೆ, ಬಟ್ ಕಾಮನ್ ಆಗಿ ಬಂದಿದ್ದು ಆ ಸೀಸನ್ನಲ್ಲಿ ಬಂದಿದ್ದಕ್ಕೆ ಅದು ಜಾಪನೀಸ್ ಮೆನಿಂಜೈಟಿಸ್ ಅಂತ ಹೇಳ್ತಾಯಿದ್ರು. ಜಾಪನೀಸ್ ಎನ್ಕೆಫಲೈಟಿಸು ಬರ್ತಾಯಿತ್ತು, ಮೆನಿಂಜೈಟಿಸು ಬರ್ತಾಯಿತ್ತು. ಹೇಗೆ ನಾನು ಹೇಳ್ತೀನಿ. ಎನ್ಕೆಫಲೈಟಿಸ್ ಅಂದರೆ ಇಡೀ ಬ್ರೈನ್ದು ಸಬ್ಸ್ಟೆನ್ಸಿಗೆ ಬಂದಿದ್ದು, ಇಡೀ ಬ್ರೈನಿಗೆ. ಮೆನಿಂಜೈಟಿಸ್ ಅಂತಂದರೆ ಬ್ರೈನಿನ ಮೆಂಬ್ರೇನಿಗೆ ಇನ್ಫ್ಲಮೇಷನ್ ಆಗಿದ್ದು. ಸೊ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹೀಗೆ ಬ್ರೈನ್ ಫೀವರ್ ಬಂದಾಗ ಏನೇನಾಗ್ಬೋದು, ಪೇಷಂಟಿಗೆ ಏನೇನಾಗ್ಬೋದು? ನಂಬರ್ 1, ಇರಿಟೇಬಿಲಿಟಿ. ಒಂಥರ ಇದ್ದಕ್ಕಿದ್ದಾಗೆ ಕಿರಿಕಿರಿ ಆಗಲಿಕ್ಕೆ ಶುರು ಆಗುತ್ತೆ, ತಲೆಯಲ್ಲಿ ಏನೋ ಆದಂಗೆ ಆಗುತ್ತೆ. ಆಮೇಲೆ ಹೆಡ್ಡೇಕ್ ಸಿವಿಯರ್ ಆಗ್ತಾ ಹೋಗ್ತದೆ, ಸಿವಿಯರ್ ಹೆಡ್ಡೇಕ್. ದೆನ್ ಫಾಲೋಡ್ ಬೈ ವಾಮಿಟಿಂಗ್, ಸಿವಿಯರ್ ಹೆಡ್ಡೇಕ್ ಆ್ಯಂಡ್ ವಾಮಿಟಿಂಗ್. ಹೈ ಫೀವರ್, ಹೆಡ್ಡೇಕ್, ವಾಮಿಟಿಂಗ್, ಇದು ಮುಖ್ಯವಾದಂತಹ ಲಕ್ಷಣಗಳು. ಇದು ಅದೇ ನಾನು ಹೇಳಿದಂಗೆ ಚಿಕ್ಕ ಮಕ್ಕಳಲ್ಲಿ ಬಂದಾಗ ನಿಮಗೆ ಏನು ಅಂತ ಗೊತ್ತಾಗಲ್ಲ. ಅತಿ ಚಿಕ್ಕ ಮಗುವು ಬರಬಹುದು. ಅತಿ ಚಿಕ್ಕ ಮಗು ಅಂದರೆ ಇಲ್ಲಿ ನಿಮಗೆ ತಲೆಯಲ್ಲಿ ಹುಟ್ಟಿದ ಮಗುವಿಗೆ ಇಲ್ಲಿ ಒಂಚೂರು ಸಾಫ್ಟ್ ಇರುತ್ತೆ, ನೀವು ನೋಟಿಸ್ ಮಾಡಿರ್ಬೋದು. ಸಾಫ್ಟ್ ಫಾಂಟೇನ್ ಎಲೆ ಅಂತ ಹೇಳ್ತೀವಿ, ಫಾಂಟೇನ್ ಎಲೆ. ಆ ಫಾಂಟೇನ್ ಎಲೆ ನಾರ್ಮಲಾಗಿ ತಲೆಯ ಸ್ಕಾಲ್ಪ್ ಒಂದು ಲೆವೆಲಲ್ಲೇ ಇರುತ್ತೆ. ಯಾವತ್ತಾದರೂ ಮಗು ಒಂಥರ ಇರಿಟೇಬಲ್ ಆಗಿದೆ ಮತ್ತು ವಾಂತಿ ಮಾಡ್ತಾ ಇದೆ, ಇಲ್ಲಿ ಸ್ವಲ್ಪ ದಪ್ಪ ಆಗಿದೆ, ಉಬ್ಬಿದೆ, ಫಾಂಟೇನೆಲೆ ಉಬ್ಬಿದೆ ಅಂತಂದರೆ ಆವಾಗ ಖಂಡಿತ ಅದು ಮೆನಿಂಜೈಟಿಸ್ ಅಥವಾ ಎನ್ಕೆಫಲೈಟಿಸ್ ಆಗಿರಬಹುದು. ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು, ಲೇಟ್ ಮಾಡುವಂಗಿಲ್ಲ. ಯಾವುದು ಮನೆ ಔಷಧಿ ಇಲ್ಲ ಇದಕ್ಕೆ. ಸೊ ಹೀಗೆ ವೈರಸ್ಗಳು ಬಹಳ ಕಾಮನ್ನಾಗಿ ಬ್ರೈನ್ ಫೀವರನ್ನು ಉಂಟು ಮಾಡ್ತವೆ. ಅದು ಬಿಟ್ಟರೆ ನೆಕ್ಸ್ಟು ಬ್ಯಾಕ್ಟೀರಿಯಾಗಳು ಕೂಡ ಅಷ್ಟೇ. ಸ್ಟೆಪ್ಟೋಕಾಕೈ, ಸ್ಟೆಫಲೋಕಾಕೈ, ಮೆನಿಂಗೋಕಾಕೈ ಅಂತ ಕಾಕೈ ಅನ್ನುವಂಥ ಗ್ರೂಪ್ ಇದು ಬ್ಯಾಕ್ಟೀರಿಯಾಗಳು ಈ ಬ್ರೈನ್ ಫೀವರನ್ನು ಉಂಟು ಮಾಡಬಹುದು. ಆಮೇಲೆ ಕೆಲವು ಫಂಗಸ್ಗಳು ಬ್ರೈನ್ ಫೀವರನ್ನು ಉಂಟು ಮಾಡಬಹುದು. ಮತ್ತು ಅವುಗಳ ಹೆಸರುಗಳೆಲ್ಲ ನಿಮಗೆ ಬೇಕಾಗಿಲ್ಲ. ಫಂಗಸ್ ಅಂದರೆ ಪಾಚಿ ಸಂಬಂಧಪಟ್ಟಿದ್ದು. ಆಮೇಲೆ ಪ್ಯಾರಾಸೈಟ್ಗಳು ಕೆಲವು, ಅದು ಅಷ್ಟೇ, ಹೆಚ್ಚಿಗೆ ಡೀಟೇಲ್ ಏನು ಬೇಕಾಗಿಲ್ಲ. ಯಾಕೆಂದರೆ ಅದರಿಂದ ಬರೋದು ಬಹಳ ರ್ಯಾರೆಸ್ಟ್ ಆಫ್ ದ ರ್ಯಾರ್. ಸೊ ಕಾಮನ್ ಆಗಿ ಬರುವಂಥದ್ದು ವೈರಸ್ ಮತ್ತು ಬ್ಯಾಕ್ಟೀರಿಯಾ.
ಸೊ ಇವುಗಳಿಂದ ಮನುಷ್ಯನಿಗೆ ಬ್ರೈನ್ ಫೀವರ್ ಬರ್ಬೋದು. ಬ್ರೈನ್ ಫೀವರ್ ಬಂದಾಗ ಅದೇ ನಾನು ಆವಾಗಲೇ ಹೇಳಿದ ಹಾಗೆ ಇರಿಟೇಬಿಲಿಟಿ, ಸಿವಿಯರ್ ಹೆಡ್ಡೇಕ್, ಫೀವರ್ ಆ್ಯಂಡ್ ವಾಮಿಟಿಂಗ್ ಇದಿಷ್ಟೂ. ಸೊ ನಾರ್ಮಲ್ ವೈರಲ್ ಫೀವರಲ್ಲಿ ನಿಮಗೆ ಫೀವರು, ಹೆಡ್ಡೇಕು, ವಾಮಿಟಿಂಗೂ ಬರ್ಬೋದು. ಬಟ್ ಒಂಚೂರು ಹೆಡ್ಡೇಕು, ವಾಮಿಟಿಂಗ್ ಆದಮೇಲೆ ಒಂಚೂರು ಹೆಡ್ಡೇಕ್ ಕಮ್ಮಿ ಆಯಿತು, ಸ್ವಲ್ಪ ಫೀವರ್ ಕಮ್ಮಿ ಆಯಿತು ಅಂತ ಹೇಳೋರು ಇದ್ದಾರಲ್ವ. ಸೊ ಆದ್ದರಿಂದ ಅದಾಗ್ಬಿಟ್ಟು ಮತ್ತೆ ಮತ್ತೆ ಆಗ್ತಾ ಇದ್ದಾಗ ಮಾತ್ರ ನೀವು ಇದು ಒಂದು ಗಂಭೀರವಾದ ಕಾಯಿಲೆ ಅಂತ ಪರಿಗಣಿಸಿಬಿಟ್ಟು ಕೂಡಲೇ ವೈದ್ಯರ ಬಳಿ ಧಾವಿಸಬೇಕು. ಅದು ಕೂಡ ನಿಮ್ಮ ಕುಟುಂಬ ವೈದ್ಯರಿಂದ. ಅಫ್ಕೋರ್ಸ್ ಕುಟುಂಬ ವೈದ್ಯರು ಇದು ಸಾಮಾನ್ಯ ವೈರಲ್ ಫೀವರೋ ಅಥವಾ ಮೆನಿಂಜೈಟಿಸು ಅಂತ ಹೇಳಿಬಿಟ್ಟು ಅವರು ಡಯಾಗ್ನೋಸ್ ಮಾಡ್ಬೋದು. ಬಟ್ ಮೆನಿಂಜೈಟಿಸ್ ಅಂತ ಕನ್ಫರ್ಮ್ ಆಗಬೇಕಾದ್ರೆ ನೀವು ಖಂಡಿತವಾಗಿ ಒಬ್ಬರು ನರಗಳ ತಜ್ಞರ ಹತ್ರ, ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಫಿಸಿಷಿಯನ್ ಹತ್ರ ಹೋಗಬೇಕಾಗತ್ತೆ ನೀವು. ಸೊ ಇದು ಬ್ರೈನ್ ಫೀವರ್ದು ಲಕ್ಷಣಗಳು ಮತ್ತು ಯಾವುದರಿಂದ ಉಂಟಾಗ್ತವೆ. ಇದರದ್ದು ಟ್ರೀಟ್ಮೆಂಟ್ ಹೇಗೆ ಹಾಗಾದರೆ, ನಾನು ಬಾಕಿ ಇದರಲ್ಲಿ ಹೇಳಿದಾಗೇ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕನ್ಫರ್ಮ್ ಆಗಲಿಕ್ಕೆ ನ್ಯೂರಾಲಜಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಬೆನ್ನ ಹುರಿಯಿಂದ ಮೆನಿಂಜಸ್ಸಲ್ಲಿ ವರ್ಟೆಬ್ರಲ್ ಕಾಲಮ್ ಮಧ್ಯೆ ಬೆನ್ನುಹುರಿನಲ್ಲಿ ವರ್ಟೆಬ್ರಲ್ ಕಾಲಮ್ ಒಂದರ ಮೇಲೆ ಒಂದು ಕೂತಿರ್ತದಲ್ವ, ಈ ಎರಡು ಇದರ ಮಧ್ಯದಲ್ಲಿ ಜಾಗ ಇರ್ತದೆ. ಅಲ್ಲಿಂದ ನೀಡ್ಲು ಒಳಗೆ ಹಾಕಿಬಿಟ್ಟು ಸ್ಪೈನಲ್ ಕಾರ್ಡಿಂದ ದ್ರಾವಣ ತೆಗಿತಾರೆ. ದ್ರಾವಣವನ್ನು ತೆಗೆದುಬಿಟ್ಟು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ CSF ಸೆರೆಬ್ರೋಸ್ಪೈನಲ್ ಫ್ಲೂಯಿಡನ್ನು ಎಳ್ಕೊಂಡು ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಸ್ಟೈನಿಂಗ್ ಮಾಡಿಬಿಟ್ಟು ನೋಡ್ತಾರೆ. ಆವಾಗ ಅದಕ್ಕೆ ಕಾರಣೀಭೂತವಾದಂತಹ ವೈರಸ್ಸು ಅದರಲ್ಲಿ ಕಾಣಿಸುತ್ತೆ, ಅಥವಾ ಅದು ಬ್ಯಾಕ್ಟೀರಿಯಾನೋ ವೈರಸ್ಸು ಅಂತ ಹೇಳಿಬಿಟ್ಟು ನಾವು ಸೆರೆಬ್ರೋಸ್ಪೈನಲ್ ಫ್ಲೂಯಿಡನ್ನು ಅನಲೈಸ್ ಮಾಡಿದಾಗ, ಅದನ್ನು ಸಂಶೋಧನೆ ಮಾಡಿದಾಗ ಗೊತ್ತಾಗ್ತದೆ. ಅದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡಲ್ಲಿ ವೈರಸ್ ಅಂತ ಗೊತ್ತಾದರೆ ಅದಕ್ಕೆ ಆ್ಯಂಟಿವೈರಲ್ ಮೆಡಿಸಿನ್ಗಳು ಕೊಡಬೇಕು. ಆಮೇಲೆ ಬ್ಲೈಂಡಾಗಿ ಬಿಗಿನಿಂಗಲ್ಲೇ ಆ್ಯಂಟಿಬಯೋಟಿಕ್ಸ್ ನೀವು ಕುಟುಂಬ ವೈದ್ಯರ ಹತ್ರ ಹೋಗಿದ್ದಿದ್ದರೆ ಅವರು ಬ್ಲೈಂಡಾಗಿ ಆ್ಯಂಟಿಬಯೋಟಿಕ್ಸ್ ಹಾಕ್ತಾರೆ. ಯಾಕಂದರೆ ಇದು ಬ್ಯಾಕ್ಟೀರಿಯಾಗಳಿಂದ ಆಗಿದ್ದಿದ್ದರೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಗೊತ್ತಿರುತ್ತೆ ನಿಮ್ಮ ಕುಟುಂಬ ವೈದ್ಯರಿಗೆ, ಅವರು ಅದನ್ನು ಹಾಕಿಬಿಡ್ತಾರೆ. ಹಾಕಿದಾಗಲೂ ಕಮ್ಮಿ ಆಗಿಲ್ಲ ಅಂದರೆ ಖಂಡಿತವಾಗಿ ನ್ಯೂರಾಲಜಿಸ್ಟ್ ಹತ್ರ ನೀವು ಹೋಗಬೇಕು. ಡಯಾಗ್ನೋಸಿಸನ್ನು ಕನ್ಫರ್ಮ್ ಮಾಡಬೇಕು. CSF ಅನಾಲಿಸಿಸ್ ಮಾಡಿಬಿಟ್ಟು ಅದು ಮೆದುಳಿನ ಇದರಲ್ಲಿ ದ್ರಾವಣ ಇರುತ್ತಲ್ವ, ಆ ದ್ರಾವಣ ತೆಗೆದುಬಿಟ್ಟು ಅವ್ರು ಇದು ಮಾಡ್ತಾರೆ. ಬೆನ್ನು ಹುರಿಯಲ್ಲಿ ತೆಗಿತಾರೆ, ಮೆದುಳಿಗೆ ಇದಾಕಲ್ಲ, ನೀಡ್ಲಾಕಲ್ಲ, ಬೆನ್ನು ಹುರಿಯಿಂದ ತೆಗಿತಾರೆ. ಮೆದುಳಿನ ಹೊರಭಾಗದಿಂದ ಕೆಳಗಡೆವರೆಗೆ ಅದು ಕೊನೆ ಸ್ಪೈನಲ್ ಕಾರ್ಡ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೂ ಆ ಕವರ್ ಇರುತ್ತೆ. ಸೊ ಆದ್ದರಿಂದ ಸಾಧಾರಣ ಮಟ್ಟಿಗೆ L4 L5 ಮಧ್ಯದಲ್ಲಿ ನೀಡ್ಲು ಇದು ಸಿರಿಂಜ್ ಹಾಕಿ ಆಸ್ಪಿರೇಟ್ ಮಾಡ್ತಾರೆ ಫ್ಲೂಯಿಡನ್ನು, ಅದನ್ನು ಟೆಸ್ಟ್ಗೆ ಕಳಿಸಿ ಕನ್ಫರ್ಮ್ ಮಾಡ್ಕೋತಾರೆ. ಸೊ ಹೀಗೆ ಬ್ರೈನ್ ಫೀವರ್ ಅನ್ನೋದು ಅದೇನಂತ ಸಿಂಪಲ್ ಫೀವರ್ ಅಲ್ಲ, ಅದು ಸ್ವಲ್ಪ ಪ್ರಾಣಾಂತಿಕ ಕಾಯಿಲೆನೇ ಹೌದು. ಸಕಾಲದಲ್ಲಿ ಡಯಾಗ್ನೋಸಿಸ್ ಆಗಲಿಲ್ಲ ಅಂದರೆ ನೀವು ತುಂಬ ಟೈಮ್ ವೇಸ್ಟ್ ಮಾಡದೆ ಮನೆಯ ಕಷಾಯ ಅದು ಇದು ನಾನು ಡೋಲೋ ಕೊಟ್ಟೆ, ಕ್ರೋಸಿನ್ ಕೊಟ್ಟೆ ಅಂತ ಹೇಳಿಬಿಟ್ಟು ಟೈಮ್ ವೇಸ್ಟ್ ಮಾಡದೆ, ಅದು ಒಂದು ಇಟ್ ಈಸ್ ಎನ್ ಎಮರ್ಜೆನ್ಸಿ, ಇಟ್ ಈಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಸೊ ಆದ್ದರಿಂದ ನೀವು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡದೆ ಮಗುವನ್ನೇ ಆಗಲಿ ಅಥವಾ ಅಡಲ್ಟೇ ಆಗಲಿ ಅಥವಾ ವಯಸ್ಸಾದವರೇ ಆಗಲಿ ಕೂಡಲೇ ನೀವು ವೈದ್ಯರ ಸಂಪರ್ಕ ಮಾಡಬೇಕು. ಕುಟುಂಬ ವೈದ್ಯರ ಅವಧಿ ಮುಗಿದೋಗಿದ್ದಿದ್ರೆ ಬೆಳಗಿನ ಟೈಮು ಸಾಯಂಕಾಲ ಟೈಮು ಮುಗಿದೋಗಿದ್ದರೆ ದಯವಿಟ್ಟು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ನ್ಯೂರಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಅವ್ರದ್ದು ಅಭಿಪ್ರಾಯವನ್ನು ತಗೊಳ್ಳಿ. ಎಷ್ಟು ಬೇಗ ಅದಕ್ಕೆ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೇಗ ಮಗು ಅಥವಾ ಅಡಲ್ಟು ವಯಸ್ಕರು ಗುಣಮುಖರಾಗುತ್ತಾರೆ. ಹಾಗೆ ಕೇರ್ಲೆಸ್ ಮಾಡಿದರೆ ಏನಾಗ್ಬೋದು, ಹಾಗೆ ಕೇರ್ಲೆಸ್ ಮಾಡಿದ್ರೆ ನ್ಯಾಚುರಲಿ ಡೆತ್ ಈಸ್ ಇನೆವಿಟೇಬಲ್, ಏನು ಮಾಡಲಿಕ್ಕಾಗಲ್ಲ. ಕೆಲವು ವೈರಲ್ ಡಿಸೀಸ್ ಪರ್ಟಿಕ್ಯುಲರ್ ಎನ್ಕೆಫಲೈಟಿಸ್ ಇಂಥದ್ದು ಆಗುತ್ತೆ. ಈ ಹೆಡ್ಡೇಗೆಲ್ಲ ಜೊತೆಗೆ ಇನ್ನೂ ಏನಿರಬಹುದು ಅಂತ ನೀವು ಕೇಳಿದರೆ ನೆಕ್ ಸ್ಟಿಫ್ನೆಸ್ ಇರುತ್ತೆ. ಕತ್ತು ಅಲ್ಲಾಡ್ಸೋಕ್ಕಾಗಲ್ಲ, ನನಗೆ ತಲೆ ಸಿಡಿತಾ ಇದೆ, ಕತ್ತು ಅಲ್ಲಾಡ್ಸೋಕ್ಕಾಗಲ್ಲ, ವಾಂತಿ ಬರುವಂಗೆ ಆಗ್ತಾಯಿದೆ. ಬರೀ ವಾಂತಿ ಬರೋಂಗೆ ಆಗ್ತಾಯಿದ್ರೆ ನಮ್ಮ ಸಾಮಾನ್ಯ ಜನಗಳಿಗೆ ವಾಂತಿ ಬರೋಂಗೆ ಅದು ಗ್ಯಾಸ್ಟ್ರಿಕ್ ಕಣಯ್ಯ, ಅದಕ್ಕೊಂದು ಪ್ಯಾಂಡಿ ತಗೋ ಅಂತ ಅಲ್ಲಿಗೆ ಬಿಟ್ಬಿಡ್ತಾರೆ. ನೋ, ಫೀವರ್ ಇದೆ ನೆನ್ಪಿಟ್ಕೊಳ್ಳಿ, ಹೆಡ್ಡೇಕ್ ಇದೆ ನೆನ್ಪಿಟ್ಕೊಳ್ಳಿ. ಸೊ ಹೀಗೆ ಹಲವು ಸಿಂಪ್ಟಮ್ಗಳನ್ನು ತೋರಿಸ್ಬಿಟ್ಟೆ ಅದು ವಾರ್ನ್ ಮಾಡುತ್ತೆ, ಅದು ಹೇಳುತ್ತೆ. ಇದನ್ನು ನಿಮ್ಮ ಕುಟುಂಬ ವೈದ್ಯರು ಅರ್ಥ ಮಾಡ್ಕೋತಾರೆ.
ಅಷ್ಟೇ ಡಿಫ್ರೆನ್ಸ್. ನಿಮಗೂ ಆರ್ಡಿನರಿ ಲೇ ಪರ್ಸನ್ಗೂ ಡಾಕ್ಟ್ರುಗಳು ವ್ಯತ್ಯಾಸ ಅಂದರೆ ಡಾಕ್ಟ್ರುಗಳು ಈ ಥರ ಕೇಸ್ಗಳು ನೋಡಿರ್ತಾರೆ, ಅನುಭವದ ಮೇಲೆ ಹೇಳ್ತಾರೆ. ನಿಮಗೆ ಅನುಭವಗಳು ಇರುವುದಿಲ್ಲ, ನೀವು ಅದನ್ನು ಉಡಾಪೆ ಮಾಡಲಿಕ್ಕೆ ನೋಡ್ತೀರಾ, ಬಟ್ ಉಡಾಪೆ ಮಾಡುವಂಥ ಕಾಯಿಲೆ ಅಲ್ಲ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಸೊ ಹೀಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಥವಾ ಎನ್ಕೆಫಲೈಟಿಸ್ ಇದು ಪ್ರಾಣಾಂತಿಕ ಕಾಯಿಲೆನೇ ಹೌದು, ತಡ ಮಾಡಿದಷ್ಟು ಅಪಾಯ ಜಾಸ್ತಿ. ಆದ್ದರಿಂದ ಆದಷ್ಟು ಬೇಗ ಡಾಕ್ಟರ್ ಬಳಿಕ ಕರೆದೊಯ್ಯಿರಿ. ಆ 80-85 ಆ ಮಧ್ಯದಲ್ಲಿ ಬಂದಂತಹ ಬ್ರೈನ್ ಫೀವರ್ಗಳು ಆವಾಗ ಅದನ್ನು ಹಂದಿ ಜ್ವರ ಅಂತ ಕೂಡ ಹೇಳ್ತಾಯಿದ್ರು. ಅದು ಯಾಕೆಂದರೆ ಈ ಹಂದಿಯ ಮೈ ಮೇಲೆ ಚರ್ಮದಲ್ಲಿ ವೈರಸ್ಗಳು ಬೆಳೀತಾ ಇದ್ವಂತೆ. ಅದನ್ನು ಸೊಳ್ಳೆಗಳು ಅದನ್ನು ಕಚ್ಚಿ ಮನುಷ್ಯನಿಗೆ ಅಥವಾ ಮಕ್ಕಳಿಗೆ ಅಥವಾ ವಯಸ್ಕರಿಗೆ ಕಚ್ಚಿ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಫ್ರಮ್ ಪಿಗ್ ಟು ಹ್ಯೂಮನ್ ಬೀಯಿಂಗ್ಸ್. ಸೊ ಆದ್ದರಿಂದ ಅದನ್ನು ಆ ಕಾಲದಲ್ಲಿ ಹಂದಿ ಜ್ವರ ಅಂತ ಕರೀತಾಯಿದ್ರು. ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಟೈಮ್ ಅದು 1978ರಲ್ಲಿ ಶುರು ಮಾಡಿದ್ದೀನಿ ನಾನು. ಸೊ ಆವಾಗ ಹಂದಿ ಜ್ವರ ಅಂದರೆ ಎಲ್ಲರೂ ಭಯ ಬೀಳೋರು, ಯಾಕಂದರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ನೋಡಿಬಿಟ್ಟು ಅದನ್ನು ಕಂಡುಹಿಡಿದ್ಬಿಟ್ಟು ಕೂಡಲೇ ನಾನು ನಿಮ್ಹ್ಯಾನ್ಸ್ಗೆ ಕಳಿಸ್ತಾ ಇದ್ದೆ. ಅಲ್ಲಿ ಎಲ್ಲ ನರಗಳ ತಜ್ಞರೆಲ್ಲ ಅಲ್ಲೇ ಸಿಗ್ತಾರೆ ಅಂದ್ಬಿಟ್ಟು CSF ಮಾಡಲಿಕ್ಕೆ. ಆವಾಗ ಇವತ್ತಿನ ಥರ ಒಂದಷ್ಟು ರೋಡಿಗೆ 4 ಆಸ್ಪತ್ರೆಗಳು ಎಲ್ಲ ಇರಲಿಲ್ಲ. ಸೊ ಇದ್ದಿದ್ದೇ ಮೇಜರ್ ಹಾಸ್ಪಿಟ್ಲ್ಗಳು ಒಂದು 3-4 ಇದ್ದಿದ್ದು. ಸೊ ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾದ ತಕ್ಷಣ, ಡಯಾಗ್ನೋಸಿಸ್ ಏನು ಅಂತ ಅರ್ಥ ಆದ ತಕ್ಷಣ ಕೂಡಲೇ ನಾವು ಅದಕ್ಕೆ ಸಂಬಂಧಪಟ್ಟ ಹಾಸ್ಪಿಟ್ಲ್ಗಳಿಗೆ ಕಳಿಸ್ತಾ ಇದ್ದೆವು. ಅಂದರೆ ರೋಗಿಯನ್ನು ಬದುಕಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವು. ಎಗೈನ್ ಐ ವಿಲ್ ಟೆಲ್ ಯು, ರೋಗಿಗಳನ್ನು ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆವು. ದಾರಿ ತೋರಿಸುವುದು ನಮ್ಮ ಕರ್ತವ್ಯ, ಆಮೇಲೆ ಅಲ್ಲಿ ಹೋಗೋದು ಬಿಡೋದು ಅದು ಅವರವರ ಇಷ್ಟ. ಹೀಗೆ ಬ್ರೈನ್ ಫೀವರ್ ಬಗ್ಗೆ ಒಂದಿಷ್ಟು ನಿಮಗೆ ಸಹಾಯ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗೂ ಬರೋದು ಬೇಡ, ಯಾರಿಗಾದರೂ ಬಂದರೆ ಅದನ್ನು ಅಟ್ಲೀಸ್ಟು ಈ ವಿಷಯ ಗೊತ್ತಿರೋದು ಒಳ್ಳೆಯದು. ಅಷ್ಟಕ್ಕೆ ಇಷ್ಟು ಹೇಳಿ ನನ್ನ ಇವತ್ತಿನ ಈ ವಿಷಯನ ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಫ್ರೆಂಡುಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇನ್ನೊಂದು 30 ಜನ ಆದರೆ 1500 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನನಗೆ. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಬೇಸಿಕ್ ನಾಲೆಜ್ ಬರುತ್ತೆ ಎಲ್ಲ ಕಾಯಿಲೆಗಳ ಬಗ್ಗೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲೈಕ್ ಕೊಡಿ, ಕಮೆಂಟ್ಸ್ ಬರೀಬೇಕು ಅಂತ ಹೇಳಿದ್ರೆ ಅನಿಸಿದರೆ ಕಮೆಂಟ್ಸ್ ಬರೀರಿ. ಆಮೇಲೆ ಸಾಧ್ಯವಾದರೆ ನಿಮಗೇನಾದರೂ ಫಸ್ಟ್ ನೀವು ಫೈಂಡ್ ಔಟ್ ಮಾಡಿ. ನಾನು ಸೋಫಾರ್ ಆಲ್ರೆಡಿ ಮಾತಾಡಿಬಿಟ್ಟಿದ್ದೀನಿ ಈ ವಿಷಯ ಆ ವಿಷಯ ಮಾತಾಡಿಬಿಟ್ಟಿದ್ರೆ ಬೇಡ, ಇಲ್ಲ ಅಂದರೆ ನಾನು ಮಾತಾಡದೇ ಇರುವಂತಹ ವಿಷಯ ಯಾವುದಾದ್ರೂ ಇದ್ದರೆ ನಿಮ್ಮ ತಲೆಗೆ ಹೊಳೆದ್ರೆ ಅದನ್ನು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.